ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಭುದೇವ್ ಚಾನಲ್. ಇವತ್ತು ಥರ್ಸ್ಡೇ. 15 ಡೇಸಿಂದ ಹಬ್ಬಗಳಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ ಎಲ್ಲರೂ ಶುರು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಾನು ಸಹ ಶುರು ಮಾಡ್ಕೊಂಡಿದ್ದೀನಿ. ಮನೆ ಕ್ಲೀನಿಂಗಿಂದ ಇದ್ದು ಏನೇನು ತೊಗೊಬೇಕು, ಏನೇನು ತೊಗೊಬಾರ್ದು ಅನ್ನೋದೆಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲದನ್ನು ತೊಗೊಂಡಿದ್ದೀನಿ. ಸೊ ಎಲ್ಲ ರೆಡಿಯಾಗಿದೆ. ಇವಾಗ ದೇವರಿಗೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಿಕಾಯಿ, ರವೆ ಉಂಡೆ ಮಾಡೋ ಟೈಮ್. ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ. ಅಟ್ ಎ ಟೈಮಲ್ಲಿ ಈಸಿಯಾಗಿ, ಕ್ವಿಕ್ಕಾಗಿ ಯಾವ ರೀತಿ ರೆಸಿಪೀಸ್ ಮಾಡಿಕೊಂಡ್ರೆ ಕೆಲಸದ ಬರ್ಡನ್ನು ಸಹ ಕಮ್ಮಿ ಆಗಬೇಕು. ಸೊ ವೆರೈಟೀಸ್ ಆಫ್ ಫುಡ್ಡು ದೇವರಿಗೆ ನೈವೇದ್ಯ ಮಾಡೋಕ್ಕೆ ಸಿಗಬೇಕು ಅಂತ. ಸೊ ಫಸ್ಟು ನಾವು ಏನೇ ಒಂದು ಶುರು ಮಾಡ್ತಾಯಿದ್ದೀವಿ ಹಬ್ಬಕ್ಕೆ ಅಂತ ಅಂದರೆ, ಇಂದಿನ ಶುರು ಮಾಡ್ತಿದ್ವಿ, 2 ಡೇಸ್ ಮುಂಚೆ ಶುರು ಮಾಡ್ತಿದ್ವಿ. ಅದು ಏನೇ ಒಂದು ಚಿಕ್ಕ ಕೆಲಸ ಆಗಿದ್ದರೂ ಸಹ ಫಸ್ಟು ವಿಘ್ನೇಶ್ವರದಲ್ಲಿ ಪ್ರೇಯರ್ ಮಾಡಿಕೊಂಡು ಆ್ಯಂಡ್ ದೆನ್ ಲಕ್ಷ್ಮಿಗೆ ಈ ಪೂಜೆ ಯಾವುದೇ ರೀತಿ ವಿಘ್ನ ಉಂಟಾಗ್ತಿರೋ ರೀತಿ ಮಾಡಿಕೊಡಮ್ಮ, ನಿನಗೆ ಯಾವ ರೀತಿ ಇಷ್ಟನೋ ಸೊ ಆ ರೀತಿ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ನಮಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಕೊಬೇಕು. ಸೊ ಅದೆಲ್ಲ ಆಗಿದೆ. ದೇವ್ರ ಮನೆ ಕೆಲಸ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಏನೇನೆಲ್ಲ ರೇಷನ್ಸ್ ಬೇಕೋ ಅವನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ವೆಜಿಟೇಬಲ್ಸು, ಬಾಳೆಕಂದು ಆಲ್ರೆಡಿ ಮಾವ ತಂದು ಕೊಟ್ಬಿಟ್ಟಿದ್ದಾರೆ. ಸೊ ಲೆಟ್ ಮಿ ಶೋ ಏನೆಲ್ಲಾಗಿದೆ ಅಂತ ನೋಡಿ. ಸಾಮಾನೆಲ್ಲ ಕಡೆ ಇದೆ, ಫೋಕಸ್ ಆಗ್ತಿದೆ. ಸಾಮಾನೆಲ್ಲ ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗಲೂ ಕೆಲಸನೂ ಸಹ ಮುಗಿಸಿದ್ದೀನಿ ನೀಟಾಗಿ. ಮಾವ ತಂದು ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಎಷ್ಟು ಪ್ರಿಪ್ರೇಷನ್ಸ್ ಆಗಿದೆ. ಸೊ ಇನ್ನೂ ಸ್ವಲ್ಪ ವರ್ಕ್ ಇದೆ. ಸ್ಯಾರೀಸ್ ಎಲ್ಲ ದೇವರಿಗೆಲ್ಲ ಡ್ರಾಪ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಪ್ರೀವಿಯಸ್ ಡೇನೆ ಒಬ್ಬಳೇ ಮಾಡೋದ್ರಿಂದ ಆದಷ್ಟು ಎಷ್ಟು ವರ್ಕ್ನ ಇವತ್ತು ಕಂಪ್ಲೀಟ್ ಮಾಡ್ಬೋದು ಅಷ್ಟು ವರ್ಕ್ನ ಕಂಪ್ಲೀಟ್ ಮಾಡ್ಕೊತೀನಿ. ಇವಾಗ ಪಟ್ ಅಂತ ಹೇಳಿದ್ನಲ್ಲ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಿಕಾಯಿ, ರವೆ ಉಂಡೆ ಮಾಡೋಕ್ಕೆ ಅಂತ ಫಸ್ಟು ಒಲೆನ ಪೂಜೆ ಮಾಡ್ಕೊತೀನಿ. ಇವತ್ತು ಅಷ್ಟೇ ಒಲೆನ ಪೂಜೆ ಮಾಡ್ತೀನಿ, ನಾಳೆನೂ ಅಷ್ಟೇ ಒಲೆನ ಪೂಜೆ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಅದು ಅತ್ತೆ ಹೇಳ್ಕೊಟ್ಟಿರೋದು. ಸೊ ಇದು ಅಮ್ಮ ಮಾಡ್ತಿದ್ರು ಇಲ್ವೋ ನನಗಂತೂ ಕರೆಕ್ಟಾಗಿ ನೆನಪಿಲ್ಲ. ಸೊ ಅಷ್ಟೆಲ್ಲ ಕಿಚನ್ಗೆಲ್ಲ ಹೋಗ್ತಿರ್ಲಿರಲ್ಲ. ಮದುವೆ ಆದಾಗಲಿಂದ ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಯಾವಾಗಲೂ ಸಹ ಅಗ್ನಿ ದೇವನಿಗೆ ಕೈ ಮುಕ್ಕೊಬೇಕಂತೆ. ಅಡುಗೆ ಚೆನ್ನಾಗಾಗಲಿ ಇನ್ನು ಎಷ್ಟೇ ಕಮ್ಮಿ ಹಾಕಿದ್ರೂ ಒದಗಲಿ, ಚೆನ್ನಾಗಿ ಒದಗಲಿ, ರುಚಿಯಾಗಲಿ. ಯಾಕಂದರೆ ದೇವ್ರಿಗೆ ಮಾಡೋದ್ರಿಂದ ನಾವೇನು ಟೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ತಾಯಿ ಆಶೀರ್ವಾದದೊಂದಿಗೆ ಶುರು ಮಾಡಿ ಆ ತಾಯಿ ಆಶೀರ್ವಾದ ತಗೊಂಡು ಬನ್ನಿ ಬೇಗ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಸೊ ಅದಕ್ಕೆ ಮುಂಚೆ ಒಲೆನ ಪೂಜೆ ಮಾಡ್ಕೊಂಬಿಡೋಣ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಕಡಲೆನ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ನಿಪ್ಪೊಟ್ಟಿಗೆ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ಏನೇ ಮಾಡೋಂಗಿದ್ರು ಸ್ವೀಟಿಂದ ಶುರು ಮಾಡಬೇಕು. ಸೊ ಫಸ್ಟ್ ಬಂದುಬಿಟ್ಟು ರವೆ ಉಂಡೆ ಮಾಡೋಣ.
ಅದಕ್ಕೆಲ್ಲ ಕೊಬ್ಬರಿ ರೆಡಿ ಇದೆ. ಸಕ್ಕರೆ ನಾನು ಹಾಗೆ ಹಾಕ್ತೀನಿ, ಸಕ್ಕರೆ ಏನು ಪೌಡರ್ ಮಾಡ್ಕೊಳಲ್ಲ. ಸೊ ನೋಡೋಣ, ಸಕ್ಕರೆ ಪೌಡರ್ ಮಾಡ್ಕೊಂಡು ಹಾಕೋದು ಒಂದ್ಸತಿ ಅಮ್ಮನೆಲ್ಲ ಕೇಳಿಕೊಂಡು ಮಾಡ್ತೀನಿ. ಫಸ್ಟ್ ಇವಾಗ ರವೆ ಉಂಡೆ ಮಾಡಿಬಿಡೋಣ. ಅಮ್ಮನ ಕೇಳಿದೆ, ಇನ್ನೊಂದ್ಸತಿ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಇನ್ನೊಂದ್ಸತಿ ಇನ್ಫಾರ್ಮ್ ಮಾಡ್ಕೊಂಡು ಅಮ್ಮ ಹೆಂಗೆ ಮಾಡಬೇಕು ಅಂತ ಒಂದ್ಸತಿ ಕೇಳ್ಕೊಂಬಿಟ್ಟೆ. ಸೊ ಸಕ್ಕರೆ ಪೌಡ್ರ್ ಮಾಡಿ ಹಾಕು, ಅವಾಗ ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದರು. ಸೊ ಸಕ್ಕರೆ ಒಂದು ಪೌಡ್ರ್ ಮಾಡ್ಕೊಬೇಕು. ಮೇ ಬಿ ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಕ್ವಲ್ ರೇಷಿಯೋದಲ್ಲಿ ರವೆ ಎಷ್ಟು ತೊಗೊಳ್ತೀರೋ ಅದು ಈಕ್ವಲ್ ರೇಷಿಯೋದಲ್ಲಿ ಸಕ್ಕರೆನ ತೊಗೊಬೇಕು. ಸೊ ನಾನು ಸಕ್ಕರೆ ಪೌಡ್ರ್ ಮಾಡ್ಕೊತೀನಿ. ರವೆ ಉಂಡೆಗೆ ನಾನು ಯೂಸ್ ಮಾಡ್ತಾ ಇರೋ ರವೆ ಬಂದ್ಬಿಟ್ಟು ಚಿರೋಟಿ ರವೆ. ಸೊ ಯಾವಾಗಲೂ ಅಷ್ಟೇ ರವೆ ಉಂಡೆಗೆ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಈ ರವೆ ಉಂಡೆ ರೆಸಿಪಿ ನಮ್ಮ ಪಪ್ಪನ ರೆಸಿಪಿ. ಸೊ ರವೆನ ಹಾಕ್ಕೊತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ದ್ರಾಕ್ಷಿ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಇದ್ರ ಜೊತೆ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಯಾವ ಗ್ಲಾಸಲ್ಲಿ ರವೆ ತೊಗೊಂಡು ಸಕ್ಕರೆ ತೊಗೊಂಡಿರ್ತೀವೋ ಸೊ ಅದೇ ಗ್ಲಾಸಲ್ಲಿ ಕೊಬ್ಬರಿನ ಮೆಷರ್ ಮಾಡಿಕೊಂಡು ಹಾಕ್ಕೊಂಡು ಒಂದು 2 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಬೇಕು. 2 ಸೆಕೆಂಡ್ಸ್ ಆದಮೇಲೆ ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನ ಈಕ್ವಲ್ ರೇಷಿಯೋದಲ್ಲಿ ರವೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಸಹ ಸಕ್ಕರೆನೂ ತೊಗೊಂಡಿದ್ದೀನಿ, ಕೊಬ್ಬರಿನೂ ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. 2 ಸೆಕೆಂಡ್ಸ್ ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಒಂದು 5 ನಿಮಿಷಗಳ ಕಾಲ ಕೂಲ್ ಆಗಕ್ಕೆ ಬಿಡಿ. 5 ನಿಮಿಷ ಕೂಲ್ ಆದಮೇಲೆ ಕಾದಿರೋ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಉಂಡೆಗಳ್ನ ಮಾಡ್ಕೊಬೇಕು. ನಾನು ಇವಾಗಲೇ ಉಂಡೆಗಳ್ನ ಮಾಡ್ಕೊತೀನಿ. ರವೆ ಉಂಡೆ ರೆಡಿಯಾಗಿದೆ. ನೈವೇದ್ಯಕ್ಕೆ ಎಷ್ಟು ಬೇಕೋ ನಾನು ಅಷ್ಟೇ ಮಾಡ್ತಾ ಇರೋದು. ಸೊ ಜಾಸ್ತಿ ಆದರೆ ತುಂಬ ವೆರೈಟೀಸ್ ಮಾಡೋದ್ರಿಂದ ತುಂಬ ವೇಸ್ಟ್ ಮಾಡೋದು ಬೇಡಲ್ಲ. ಸೊ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇಡೋಕ್ಕೆ ಹೋಗಬೇಡಿ. ಸೊ ಹೀಗೆ ಏರಲ್ಲೇ ಒಂದು 2 ಅವರ್ಸ್ ಆದರೂ ಇರಲೇಬೇಕು. ಸೊ ಆಮೇಲೆ ಸ್ಟೋರ್ ಮಾಡಿ ಇಟ್ಟರೆ ಆಯಿತು. ಸೊ ಇದು ಡ್ರೈ ಆಗೋಷ್ಟೊತ್ತಿಗೆ ನಾನು ಕರ್ಜಿಕಾಯಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ. ನನಗೆ ಕೊಬ್ಬರಿನ ರವೆ ಉಂಡೆಗೂ ಬೇಕಲ್ಲ, ಸೊ 2 ಈಕ್ವಲ್ ಆಗಿ ತುರ್ಕೊಂಡಿದ್ದೆ, 2ಕ್ಕೂ ಆಗುತ್ತೆ ಅಂತ. ಸೊ ಇದು 2 ಗ್ಲಾಸಷ್ಟು ಕೊಬ್ಬರಿ ತುರಿ ಇದೆ. ಸೊ ಅದಕ್ಕೆ 1 ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಡಲೆ, ಎಳ್ಳು ಎಲ್ಲನೂ ಹಾಕ್ಕೊಬೋದು. ಸೊ ನಾನೇನು ಆ್ಯಡ್ ಮಾಡ್ಕೊತಾ ಇಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ.
ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಳಿದ್ರೂ ಪರವಾಗಿಲ್ವ. ನಾನಿಲ್ಲಿ 1 ಕಪ್ ಆಫ್ ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಡೋ ರೆಡಿಯಾಗಿದೆ. ಈ ರೀತಿ ನೀಟಾಗಿ ಪೂರಿ ಸೈಜಷ್ಟು ಹಾಕ್ಕೊಂಡು ನಾವೇನು ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಈ ರೀತಿ ವಾಟರ್ನ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಈ ರೀತಿ ನೀಟಾಗಿ ಡಿಸೈನ್ ಮಾಡ್ಕೊಬೋದು. ಸೊ ಇಲ್ಲ ಅಂದರೆ ನಿಮ್ಮ ಹತ್ರ ಕಜ್ಜಿಕಾಯಿ ಮಾಡೋದು ಪ್ರೆಸ್ಸಿಂಗ್ ಎಲ್ಲ ಸಿಗುತ್ತಲ್ಲ, ಸೊ ಅದರಲ್ಲಿದ್ದರೆ ಅದರಲ್ಲೂ ಸಹ ಮಾಡ್ಕೊಳ್ಳಿ. ಸೊ ಅದಿದೆ ನಮ್ಮ ಮನೇಲಿ, ಅಂದರೆ ಸುಮ್ಮನೆ ಸ್ವಲ್ಪ ಅಲ್ವಾ ಮಾಡ್ತಿರೋದು. ಸೊ ಅದಕ್ಕೆ ನಾನು ಇದೇ ರೀತಿ ಕ್ಲೋಸ್ನ ಮಾಡ್ಕೊತೀನಿ. ನೋಡಿ ಈ ರೀತಿ ನಾನು ಇನ್ನೆಲ್ಲ ಉಳಿದಿದ್ದು ಸಹ ಮಾಡಿ ಕಜ್ಜಿಕಾಯಿ ಬೇಯಿಸ್ಕೊಳಕ್ಕೆ ಎಲ್ಲ ಫಿಲ್ಲಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ 90% ಅಷ್ಟು ಫ್ರೈ ಆಗಿರಬೇಕು. ಸೊ ದೆನ್ ಒಂದೊಂದೇ ಫ್ರೈ ಮಾಡ್ಕೊಂಡ್ರೆ ಆಯಿತು. ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದ್ದು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೇನು ಫುಲ್ ರೌಂಡು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತಲ್ಲ, ಜೋಡಿಸ್ಬೇಕಾದ್ರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಎಣ್ಣೆ ಕಾದಿದೆ, ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆ ಕಾದಿದೆ ಅಂದಾದಮೇಲೆ ಒಂದೊಂದೇ ಚಿಕ್ಕ ಬಾಣಲೆ ಆಗಿರೋದ್ರಿಂದ ನಾನು ಎರಡೆರಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಟೂ ಸೈಡ್ಸು ಈಕ್ವಲ್ ಆಗಿ ಫ್ರೈ ಮಾಡ್ಕೊಬೇಕು. ಹಾಕಬೇಕು ಅಂತ ಎಲ್ಲ ಏನೂ ಇಲ್ಲ. ಸೊ ಲೈಟಾಗಿ ಫ್ರೈ ಆಗಿದೆ ಅಂತ ಅಂದರೆ ಸಾಕು. ಸೊ ನಾನು ಇನ್ನೊಂದು ಬ್ಯಾಚ್ನ ಫ್ರೈ ಮಾಡ್ಕೊತೀನಿ. ಕರ್ಜಿಕಾಯಿ ರೆಡಿಯಾಗಿದೆ. ಇವಾಗ ಚಕ್ಲಿನ ರೆಡಿ ಮಾಡ್ಕೊತೀನಿ. ಸೊ ಇದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ಚಕ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಕರ್ಜಿಕಾಯಿ ಮಾಡೋದ್ರಿಂದ ಚಕ್ಲಿ ಮಾಡಬೇಕು, ಕೋಡ್ಬಳೆ ಮಾಡಬೇಕು ಮತ್ತು ನಿಪ್ಪಟ್ಟು ಮಾಡಬೇಕು. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟಿಗೆ ಒಂದೇ ಮಿಕ್ಸ್ಚರು. ಸೊ ಒಂದೊಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಚಕ್ಲಿ ಹಿಟ್ಟಿಗೆ ಬಂದ್ಬಿಟ್ಟು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಎಳ್ಳು, ಜೀರಿಗೆ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಮೂರಕ್ಕೂ ಇದೇ ಸೇಮ್ ಬೇಸ್ ಆಗುತ್ತೆ.
ಚಕ್ಲಿ ಹಿಟ್ಟು ಇದಿಷ್ಟು ಮಾಡ್ಕೊಂಡು ಆದಮೇಲೆ ಸೊ ಚಕ್ಲಿಗೆ ಎಷ್ಟು ನೀವು ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಅದನ್ನು ತೆಗೆದಿಟ್ಕೊಂಡು ಚಕ್ಲಿನ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಚಿರೋಟಿ ರವೆನ ½ ಕಪ್ಪಷ್ಟು ಚಿರೋಟಿ ರವೆನ, ಸೊ ಏನು 1 ಕಪ್ ಇರುತ್ತಲ್ಲ ಸೊ ಅದಕ್ಕೆ ½ ಕಪ್ಪಷ್ಟು ಚಿರೋಟಿ ರವೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕ್ರಷ್ ಮಾಡಿ ಹಾಕಿದ್ರೆ ಕೋಡ್ಬಳೆ ಹಿಟ್ಟು ರೆಡಿಯಾಗಿರುತ್ತೆ. ಮತ್ತು ನಿಪ್ಪೊಟ್ಟಿಗೆ ಬಂದ್ಬಿಟ್ಟು ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಲ್ಲ ಪೌಡರ್ ಮಾಡಿಕೊಂಡು ಏನು ಹಿಟ್ಟಿರುತ್ತಲ್ಲ ಸೊ ನಾನು ಬೇಸ್ ಹಿಟ್ಟು ಹೇಳಿದ್ನಲ್ಲ ಸೊ ಅದಕ್ಕೆ ಆ್ಯಡ್ ಅಪ್ ಮಾಡಿಕೊಂಡ್ರೆ ನಿಪ್ಪೊಟ್ಟಿನ ಹಿಟ್ಟು ರೆಡಿಯಾಗಿರುತ್ತೆ. ಸೊ ಒಂದೇ ಬೇಸಲ್ಲಿ 3 ಮಾಡ್ಕೊಂಬಿಡೋದು. ಇವಾಗ ಹಬ್ಬ ಮಾಡ್ತಿರ್ತೀವಲ್ಲ ಏನಾಗುತ್ತೆ ಅಂತಂದರೆ 3ಕ್ಕೂ ಸಪ್ರೇಟ್ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಚಕ್ಲಿ, ಕೋಡ್ಬಳೆ ಮತ್ತು ನಿಪ್ಪೊಟ್ಟಿ 3 ರೆಡಿಯಾಗಿರುತ್ತೆ. ಸೊ ನಂದು ಆಲ್ರೆಡಿ ಚಕ್ಲಿ ಆಗಿದೆ, ಸೊ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದೆ. ಸೊ ಇದನ್ನು ಫಸ್ಟ್ಗೆ ಹಾಕ್ಬಿಡ್ತೀನಿ. ಚಕ್ಲಿ ಮಾಡೋಕ್ಕಿಂತ ಮುಂಚೆನೇ ಈ ಪ್ರೋಸೆಸ್ನ ಹಾಕ್ಬಿಡ್ತೀನಿ. ಆ್ಯಂಡ್ ದೆನ್ ನಿಮಗೆ ಮಿಕ್ಸರ್ನ ತೋರಿಸ್ತೀನಿ. ಇವಾಗ ಆಯಿಲ್ ಕಾದಿದೆ, ನಾನು ಕೋಡ್ಬಳೆ ಮಾಡ್ಕೊತೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಗ್ಲಾಸ್ ಆಫ್ ಅಕ್ಕಿ ಇಟ್ಟು ನಾನು ಚಕ್ಲಿಗೆ ಇವಾಗ ಮಿಕ್ಸ್ ಮಾಡ್ಕೊತಾ ಇರೋದು. 1 ಗ್ಲಾಸ್ ಆಫ್ ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದು. ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್, ½ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ½ ಟೇಬಲ್ ಸ್ಪೂನಷ್ಟು ಎಳ್ಳು, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕಾದಿರೋ ಎಣ್ಣೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ನೀಟಾಗಿ ಬೈಂಡ್ ಆಗೋ ರೀತಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ನೀಟಾಗಿ ಒಂದು 10 ನಿಮಿಷಗಳ ಕಾಲ ಮಿಕ್ಕೊಬೇಕು. ಚಕ್ಲಿ ಒಳ್ಳಿಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು, ಸೊ 2 ಬ್ಯಾಚಸ್ಸಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಫಿಲ್ ಮಾಡಿಕೊಂಡು ಈ ರೀತಿ ಚಕ್ಲಿ ಒಳಗೆ ಇದು ಮಾಡಿಕೊಂಡು ಒಂದು ಕವರ್ಗೆ ನೀಟಾಗಿ ರೌಂಡಾಗಿ ಬಿಟ್ಕೊತೀನಿ. ಸೊ ನಾನು ಫೋಕಸ್ ಮಾಡೋಕ್ಕೆ ಫೋಕಸ್ಡ್ ಆಗಲ್ಲ, ಯಾರೂ ಇಲ್ಲ ಅಲ್ಲ, ಒಬ್ಬಳೇ ಅಲ್ವಾ ವೀಡಿಯೋ ಮಾಡ್ತಾ ಇರೋದು. ಸೊ ಈ ರೀತಿ ರೌಂಡ್ಗೆ ಚಕ್ಲಿನ ಬಿಟ್ಕೊಂಡ್ರೆ ಫ್ರೈ ಮಾಡ್ಕೊಳಕ್ಕೆ ರೆಡಿ ಇರುತ್ತೆ. ಓಕೆನಾ, ನಾನು ಅದನ್ನು ಫುಲ್ಲೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ರೌಂಡಿಗೆ ಆಗಾದ್ಮೇಲೆ ಫ್ರೈನ ಮಾಡ್ಕೊಬೇಕು. ಸೊ ಈ ರೀತಿ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟು ಫ್ರೈ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇನ್ನೊಂದು ಬ್ಯಾಚ್ನ ಬೇಯಿಸ್ಕೊಳ್ತೀನಿ. ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಕರ್ಬೇವಿನ ಸೊಪ್ಪು, ಕಾದಿರೋ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ಈ ಹದಕ್ಕೆ ಕಲಿಸ್ಕೊಬೇಕು. ಸ್ವಲ್ಪ ತಗೊಂಡು ನೋಡಿ ಈ ರೀತಿ ಮಾಡ್ಕೊಬೇಕು. ಸೊ ಕೋಡ್ಬಳೆ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಮೀಡಿಯಂ ಫ್ಲೇಮಲ್ಲೇ ಫ್ರೈನ ಮಾಡ್ಕೊಬೇಕಾಗುತ್ತೆ ಕೋಡ್ಬಳೆನ. 2 to 3 ಸೆಕೆಂಡ್ಸು ತಿರುವಾಕೊಂಡು ಅಂದರೆ ಎಲ್ಲ ಸೈಡು ಬೇಯೋ ರೀತಿ ಬೇಯಿಸ್ಕೊಬೇಕು. ಸೊ ಕೋಡ್ಬಳೆ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ತೆಗೆದಿಟ್ಕೊಳ್ಳೋಣ.
ಕೋಡ್ಬಳೆ ಕಲಿಸ್ಕೊಂಡಿದ್ನಲ್ಲ ಇದೇ ಹಿಟ್ಟಿಗೆ ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪನ್ನು ಪೌಡ್ರ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಿಪ್ಪೊಟ್ಟಿನ ಹಿಟ್ಟು ರೆಡಿಯಾಗಿರುತ್ತೆ. ಈ ರೀತಿ ನಿಪ್ಪೊಟ್ಟಿನ ಹಿಟ್ಟು ರೆಡಿಯಾಗಿರುತ್ತೆ. ಸೊ ಇದನ್ನು ನಾವು ಚಿಕ್ಕದಾಗಿ ಬಾಲ್ಸ್ನ ಥರ ಮಾಡಿಕೊಂಡು ಒಂದು ಆಯಿಲ್ನ ಗ್ರೀಸ್ ಮಾಡ್ಕೊಂಡಿರೋದ್ರಲ್ಲಿ ನೀಟಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಟ್ಕೊಂಡ್ರೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ತಟ್ಕೊಂಡ್ರೆ ಸೊ ಫ್ರೈ ಮಾಡ್ಕೊಳಕ್ಕೆ ನಿಪ್ಪೊಟ್ಟು ರೆಡಿಯಾಗುತ್ತೆ. ಈ ರೀತಿ ನಿಪ್ಪೊಟ್ಟನ್ನ ತಕ್ಕೊಂಡಿದ್ದೀನಿ. ಸೊ ಒಂದೊಂದೇ ಹಾಕ್ಕೊಂಡು ಫ್ರೈನ ಮಾಡ್ಕೊಬೇಕು. 2 ಸೈಡ್ಸು ಈಕ್ವಲ್ ಆಗಿ ಫ್ರೈನ ಮಾಡ್ಕೊಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಒಂದೊಂದೇ ಫ್ರೈನ ಮಾಡ್ಕೊಬೇಕು ನಿಪ್ಪೊಟ್ಟನ್ನ. ನಾನು ಉಳಿದಿದ್ದೆಲ್ಲ ಫ್ರೈ ಮಾಡ್ಕೊತೀನಿ. ಸೊ ಚಕ್ಲಿ, ಕೋಡ್ಬಳೆ, ನಿಪ್ಪೊಟ್ಟು ರೆಡಿ ಆಯಿತು. ಸೊ ನಾನು ಅಂದ್ಕೊಂಡಿದ್ದು 5 ರೆಡಿ ಆಯಿತು. ನನಗೆ 3 ಅವರ್ಸ್ ತೊಗೊಂಡಿದೆ ವೀಡಿಯೋ ಮಾಡೋದಕ್ಕೆ. ಅಂದರೆ ನೋಡಿ, ಈ ರೀತಿ ಪ್ಲೇಟಲ್ಲಿ ತೋರಿಸ್ಬೇಕು, ಇಲ್ಲಾಂದರೆ ಡ್ರೈನ್ ಮಾಡಿ ಬಾಕ್ಸಲ್ಲಿ ಎತ್ತಿಟ್ರೆ ಆಗುತ್ತೆ. ಈ ರೀತಿ 3 ಅವರ್ಸ್ ಆಗಿದೆ. ಸೊ ಒಂದೇ ಹಿಟ್ಟಲ್ಲಿ ಯಾವ ರೀತಿ ಇದು 3 ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇದನ್ನು ನಾನು ಬಾಕ್ಸಿಗೆ ಹಾಕಿ ಎತ್ತಿಕ್ಬಿಡ್ತೀನಿ. ಕಿಚನ್ ನೋಡಿ ಎಷ್ಟು ಮಿಸ್ ಆಗಿದೆ. ಸೊ ಇವೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅದು ಎಣ್ಣೆ ತಣ್ಣಗಾದ್ಮೇಲೆ ಎತ್ತಿಕ್ಕೊತೀನಿ. ಸೊ ಬಾಕ್ಸ್ ಎಲ್ಲ ಜಾಗಕ್ಕೆಲ್ಲ ಇಟ್ಟೆ. ನೋಡಿ ಎಷ್ಟು ಐಟಮ್ಸ್ ಮಾಡಿದ್ದೀನಿ. ಪಾತ್ರೆ ನೋಡಿ ಎಷ್ಟು ಬಿದ್ದಿದೆ. ನೀವು ಅಬ್ಸರ್ವ್ ಮಾಡಿದರೆ ನಾನು ಯಾವುದರಲ್ಲಿ ಬೈಂಡಿಂಗು ಎಲ್ಲ ಮಿಕ್ಸ್ ಮಾಡ್ಕೊತಿದ್ನು ಒಂದೇ ಬೌಲ್ನ ಯೂಸ್ ಮಾಡ್ತಾಯಿದ್ದೆ. ಯಾಕಂದರೆ 1 ಬೈ ಮಾಡ್ತಿದ್ದೆ. 1/2 ಅವರ್ ಲೇಟ್ ಆಗುತ್ತಷ್ಟೇ. 1/2 ಅವರೆಲ್ಲ 5 ನಿಮಿಷ ರೀ. ಒಣಗಿದ್ರೆ ಹಾಕ್ರಿ. 10 ನಿಮಿಷ ವೇರಿ ಆಗುತ್ತೆ. 10 ನಿಮಿಷ ಅಲ್ಲ, 15 ನಿಮಿಷನೇ ಲೇಟ್ ಆಗುತ್ತೆ ಅಂತಲೇ ಇಟ್ಕೊಳ್ಳಿ. ಬಟ್ ಆಮೇಲೆ ನಿಮಗೆ ಪಾತ್ರೆ ಕ್ಲೀನ್ ಮಾಡೋ ಬರ್ಡನ್ ಕಮ್ಮಿ ಆಗುತ್ತೆ. ನಾನು ಟಕ್ಕಂತ ಕ್ಲೀನ್ ಮಾಡ್ಕೊಂಬಿಟ್ಟೆ. ಸೊ ನೀವು ಅಬ್ಸರ್ವ್ ಮಾಡಿದರೆ ನೀಟಾಗಿ ಗೊತ್ತಾಗುತ್ತೆ. ನಾನು ಒಂದೇ ಬೌಲಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ, ಒಂದೇ ಫ್ರೈಯಲ್ಲೇ. ಸೊ ರವೆ ಉಂಡೆ ಮಾಡ್ಕೊಂಡಿದ್ದಲ್ಲ, ಅದರಲ್ಲೇ ನೆಕ್ಸ್ಟ್ ಬೈಂಡಿಂಗ್ ಎಲ್ಲ ಮಾಡಿಕೊಂಡೆ. ಫ್ರೈ ಮಾಡ್ಕೊಳೋದು ಅಷ್ಟೇ. ಫಸ್ಟ್ ಕರ್ಜಿಕಾಯಿನ ಎಲ್ಲ ಫ್ರೈ ಮಾಡಿ ಅದನ್ನು ಎತ್ತಿಟ್ಟೆ. ಆಮೇಲೆ ಆ್ಯಂಡ್ ದೆನ್ ಚಕ್ಲಿ ಅದರಲ್ಲೇ ಮಾಡಿಕೊಂಡೆ. ಮತ್ತು ಒಂದೇ ಪೌಡರಲ್ಲಿ 3 ಐಟಮ್ಸ್ನ ಮಾಡ್ಕೊಂಡಿದ್ದೀನಿ. ಚಕ್ಲಿ ಹಿಟ್ಟಲ್ಲೇ ಕೋಡ್ಬಳೆ, ನಿಪ್ಪೊಟ್ಟು ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಷ್ಟು ಕಮ್ಮಿ ಪಾತ್ರೆ ಬಿದ್ದಿದೆ. ಅದೇ ಹೇಳಿದ್ನಲ್ಲ, ಆವಾಗ 5 ನಿಮಿಷ ಲೇಟ್ ಆಗುತ್ತೆ. 1 ಬೈ ನಾವೆಲ್ಲ ಮ್ಯಾಕ್ಸಪ್ ಮಾಡ್ಕೊಳಕ್ಕೆ ಹೋದ್ರೆ ತುಂಬ ಪಾತ್ರೆ. ಆಮೇಲೆ ಕೊಬ್ಬರಿ ತುರಿದಿದ್ದು ಎಲ್ಲ ಆವಾಗಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ದೇವ್ರದ್ದು ಎಲ್ಲ ಜೋಡ್ಸೋಕ್ಕೆ ಹೋಗಬೇಕು. ಆಲ್ರೆಡಿ 6 o'clock ಆಗಿದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಬಂದೆ. ಸೊ ರಾಘು ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಇದನ್ನೇ ಕಂಟಿನ್ಯೂ ಮಾಡ್ತೀನೋ ಇಲ್ಲ ನಾಳೆ ಇನ್ನೂ ಹೊಸದಾಗಿ ವೀಡಿಯೋ ಮಾಡ್ತೀನೋ ಇನ್ನೂ ಐಡಿಯಾ ಇಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೆನ್ ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.